ಓಕೆ, ನೀವು ಗೆಲ್ತೀರಾ ಅಂತ ನಿಮಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ನಾನೇ ಗೆಲ್ತೀನಿ ಅಂತ ಅನ್ಕೊಂಡಿರ್ತಾರೆ. ಹೌದು, ಅದ್ರ ಜೊತೆಗೆ ನನ್ನ ಜೊತೆಗೆ ಇನ್ನೊಬ್ರು ಇರೋದಾದ್ರೆ ಯಾರು ಇರ್ತಾರೆ ಅನಿಸ್ತು? ಅದೇ ನಾನು 3 ಹೆಸರು ಅದೇ ಸೇಮ್ 3 ಹೆಸರಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಅಂತ ಅನಿಸ್ತು. ಕಾವ್ಯ, ರಕ್ಷಿತಾ, ಅಶ್ವಿನಿ ಮೇಡಮ್ ಅವರು. ಅವ್ರು 3 ಜನದಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಅಂತ ಅನ್ನಿಸ್ತು. ಯಾಕೆಂದ್ರೆ ನನಗೆ ಕಾಣಿಸಿದ್ದು ಸಖತ್ತು ಇವರು ಇರ್ತಾರೆ ಅಂತ ಅನಿಸಿದ್ದು ಅವ್ರು 3 ಜನದಲ್ಲಿ ಯಾರೋ ಒಬ್ಬರು ಅಂತ. ರಕ್ಷಿತಾ ಇದ್ರು. ಅಶ್ವಿನಿ 2ನೇ ರನ್ನರ್ ಅಪ್ ಆಗಿ ಔಟ್ ಆದಮೇಲೆ ನಿಮಗೆ ಆವಾಗ ಕನ್ಫರ್ಮ್ ಆಯ್ತಾ ಇದು ನಾನೇ ಗೆಲ್ಲೋದು ಈಗ ಅಂತ ಅನಿಸ್ಬಿಡ್ತಾ? ಇಲ್ಲ ಮೇಡಮ್, ಅವಾಗಲೂ ಸಖತ್ ಭಯ ಆಯಿತು. ಯಾಕೆ ಅಂದರೆ ಅವಾಗಲೂ ಸುದೀಪಣ್ಣ ಒಂದು ಈ ಶೋ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ನೆನಪಿರಲಿ ಅಂತ ಹೇಳ್ತಾರೆ ಗೊತ್ತಾ. ಅವಾಗಂತೂ ಫುಲ್ಲು ಮೀಟ್ರ್ ಆಪ್ ಆಗೋಯ್ತು. ಅಯ್ಯೋ ಏನಾಯ್ತದೋ ಏನೋ ಅಂತ. ಯಾಕೆಂದರೆ ರಕ್ಷಿತನೂ ಹಂಗೆ ಆಟ ಆಡೋರೆ, ಹೇಳೋಕ್ಕಾಗಲ್ಲ. ಈಗ ಹೊರಗೆ ಗೊತ್ತಿಲ್ವಲ್ಲ ಮೇಡಮ್, ಒಳಗಡೆ ಏನು ನಡೀತಾ ಇದೆ ಏನು ಆಯ್ತಾ ಇದೆ ಅಂತ ಐಡಿಯಾನೂ ಇರೋದಿಲ್ವಲ್ಲ. ಹಂಗೆ ರಕ್ಷಿತಾ ಅವ್ರು ಎಲ್ಲ ಒಂದ್ ಕಡೆ ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಜಾಸ್ತಿ ತೋರಿಸ್ತಾ ಇದ್ರು, ಪಾಸಿಟಿವ್ ಆಗ್ಬಿಟ್ಟಿದ್ರು ನಿಮ್ಮ ಮೇಲೆ, ಆಮೇಲೆ ರಘು ಮೇಲೆ, ನಿಮ್ಮ ಮೇಲೆ ಬೇರೆ ರೀತಿ, ರಘು ಮೇಲೆ ಅಣ್ಣ ರೀತಿ. ನಿಮ್ಗೆ ಏನು ಅನಿಸ್ತಿತ್ತು ಅದು ನೋಡಿದಾಗ? ಹೊರಗಡೆ ಹೇಗೆ ಪುಟ್ರೆ ಆಗ್ತಿದ್ಯೋ ಅಂತೆಲ್ಲ ಅನಿಸ್ತಿತ್ತಾ ಹೇಗೆ? ಇಲ್ಲ, ಅದು ಯಾವ ಥರ ಹೆಂಗೆ ಪೋಟ್ರೆ ಆಗೋಕ್ಕೆ ಸಾಧ್ಯ ಮೇಡಮ್? ನಾನು ಅವಳು ಕಾಲು ಎಳಿತಿದ್ದು, ಅವಳು ಕತ್ತಿಡಿದು ತಳ್ತಿದ್ದು, ಇದೆಲ್ಲ ಮಾಡ್ತಿದ್ದು ಒಂಥರ ಹೆಂಗೆ ಅಂದರೆ ಈಗ ಫ್ಯಾಮಿಲಿಲಿ ಇರ್ತಾರಲ್ಲ ಮೇಡಮ್, ಈಗ ಆಟ ಆಡ್ಕೊಂಡು ಹಂಗೆ ಇದ್ದಿದ್ದು ನಾವು. ಅದೇನು ಪೊಸೆಸಿವ್ ಅನ್ನೋದಕ್ಕಿಂತ ಅದು ನಾನು ಇದ್ದದ್ದು ಹಂಗೆ ಅಲ್ಲ, ನಾನು ಒಂಥರ ಹಂಗೆ ಅಲ್ವ ಮೇಡಮ್, ಅವಳ ಥರನೇ ಅಲ್ವ ಮೇಡಮ್. ನಾನು ಕೀಟ್ಲೆ ಮಾಡೋದು, ಇದು ಮಾಡೋದು, ರೇಗ್ಸೋದು, ಕಾಲು ಎಳೆಯೋದು ಅದೆಲ್ಲ ಅವಳು ಮಾಡ್ತಿರ್ಲಿಲ್ಲ. ನನಗೆ ನಂಗೆ ಅನ್ನಿಸ್ತಿರ್ಲಿಲ್ಲ ಮೇಡಮ್. ರಕ್ಷಿತಾ ಮಾತಾಡೋ ಕನ್ನಡ ಅರ್ಥ ಆಗ್ತಿತ್ತಾ ನಿಮಗೆ? ಅರ್ಥ ಕೆಲವೊಂದು ಆಗ್ತಿದ್ವು. ಒಂದು ಮಿನ್ಸ ನಿಮ್ಸನಕ್ಕೆ ಒಂದು ಮಿನ್ಸ ಎಷ್ಟು ಹೇಳ್ಕೊಟ್ಟು ಒಂದು ಮಿನ್ಸ ಅಂತ ನೀವು. ಆಮೇಲೆ ನಾವು ಆಲೂಗೆಡ್ಡೆ ಬಟಾಟೆ ಅಂತ ನಾವು ಈಗ ಹೋಗ್ಬಿಟ್ಟು ಮನೇಲಿ ಬಟಾಟೆ ಅಂತಲೇ ಕರೆಯೋಂಗೆ ಆಗಿದೆ. ಈಗ ಆಲೂಗೆಡ್ಡೆ ನೆನೆಸ್ಕೊಂಡ್ರೆ ಬಾಯಲ್ಲಿ ಬಟಾಟೆ ಅಂತಲೇ ಬರ್ತದೆ. ಆಮೇಲೆ ಅದೇನೋ ಕಂಚಿನಕಾಯಿ ಅಂತ ಹೇಳ್ತಾಳೆ, ಬಚ್ಚನಕಾಯಿ, ಅದೇನೇನೋ ಹೇಳ್ತಾ ಅವೆಲ್ಲ ಕಲಿತು ಅವಳಿಂದ. ಆಮೇಲೆ ಕನ್ನಡ ಈಗ ಹೇಳ್ತಾರಲ್ಲ ಮೇಡಮ್, ರಕ್ಷಿತಾ ಕನ್ನಡ ಅದು ನಾಟಕ, ಅದು ಸುಮ್ಮನೆ ಇಲ್ಲಿ ಇದು ಮಾಡ್ತಾ ಇರೋದು ಅಂತೆಲ್ಲ, ಅದು ಒಳಗಡೆ ಇರೋರು ಹೇಳ್ತಿದ್ರಲ್ಲ ಮೇಡಮ್, ಒಳಗಡೆ ಅದು ಸುಳ್ಳು ಮೇಡಮ್. ಈಗ ನೀವು ಎಷ್ಟೇ ನಾಟಕ ಆಡಿದ್ರು ಏನೇ ಮಾಡಿದ್ರು ಗೊತ್ತಾಗ್ಬಿಡ್ತದೆ. ನೀವು ಜಗಳ ಆಡುವಾಗ ಗೊತ್ತಾಗ್ಬಿಡ್ತದೆ ಮಾತು. ಈಗ ನೀವು ಹಂಗೆ ಆ ಥರ ಏನಾರು ರಕ್ಷಿತಾ ಏನಾರು ಆ ಥರ ಬೇಕು ಅಂತಲೇ ಆ ಥರ ಇದು ಮಾಡೋದು, ಪದಗಳು ತಪ್ಪು ಮಾಡಿ ಮಾತಾಡೋದು, ಆ ಥರ ಮಾತಾಡೋದು, ನಿಧಾನ ಗ್ಯಾಪ್ ಕೊಟ್ಟು ಮಾತಾಡೋದು, ಹಿಂಗೆಲ್ಲ ಮಾಡೋದು ನಾಟಕ ಅಂತ ಒಳಗಡೆ ಇರೋರು ಹೇಳ್ತಿದ್ರಲ್ಲ. ಹಂಗೆ ನಾಟಕ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಹಂಗೆ ನಾಟಕ ಮಾಡೋದು ಜಗಳ ಮಾಡುವಾಗ ಗೊತ್ತಾಗ್ಬಿಡ್ತದೆ. ಯಾಕಂದರೆ ಜಗಳ ಫಾಸ್ಟಾಗಿ ಹೋಯ್ತಾ ಇರ್ತದಲ್ಲ, ಆವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಂದ್ಬಿಡ್ತದೆ ನಿಮ್ಮ ಒರಿಜಿನಲ್ ಏನಂತ. ಓಕೆ, ನೀವು ಅಶ್ವಿನಿ ಅವ್ರನ್ನ ಮಾತಾಡೋ ಪ್ರಯತ್ನನೇ ಮಾಡಲಿಲ್ಲ ಹೊರಗಡೆ ಬಂದಮೇಲೆ? ಅಂದರೆ ಆ ಸಂದರ್ಭ ಬರಲಿಲ್ಲ ಅಂತಾನೆ? ಸಂದರ್ಭನೂ ಬರಲಿಲ್ಲ, ಆಮೇಲೆ ಮಾತಾಡಬೇಕು ಅಂತ ಅನಿಸಿಲ್ಲ ನೋಡಿ, ಏನು ಮಾತಾಡೋದು ಅಂತ ಅನ್ನಿಸ್ತು ಅಷ್ಟೇ.